ಇದನ್ನ ಮಿಕ್ಸ್ ಮಾಡಿದ್ವಿ. ಇಡೀ ಇವತ್ತೆಲ್ಲ ಹೇಳ್ತಾರೆ ಸರ್ ನೀವು ಮಾಡೋದೆಲ್ಲ ಎಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ಅಂತ. ಹೌದೌದು, ಟೇಸ್ಟಿಂಗ್ ಈಸ್ ಆಲ್ಸೋ బిలీవింగ్ అండ్ ట్రస్టింగ్. ఓకే చూడాలా బట్ పొక్కలు గిక్కలు మొదలుగా నాకు చాలా ఇచ్చింగ్ ఉండే, మళ్ళా బర్నింగ్ ఉండే, పెయిన్ ఉండే. పెయిన్ అంటే హారబల్ పెయిన్, ఇప్పుడు 0 పెయిన్. ಆಮೇಲೆ 7.5 kg ಕಡಿಮೆ ಆಗಿದೆ ಅಂತೆ. ಅವರು ಮದುವೆ ಆದ ಎಂಗೇಜ್ಮೆಂಟ್ ಡ್ರೆಸ್ ಈಗ ಯೂಸ್ ಮಾಡ್ತಿದ್ರು ಅಂದ್ರೆ ಈ ಕೆನ್ ಇಮ್ಯಾಜಿನ್. ಅವ್ರ ಶಬ್ದಾವಳಿ, ನಾನೇನ್ ಹೇಳ್ತಾ ಇಲ್ಲ. ಅವ್ರು ಇಟ್ಕೊಂಡ್ರಲ್ಲ ಅಡ್ರೆಸ್ ಇಟ್ಕೊಂಡಿದಾರಲ್ಲ. ನಾವು 100% ಮಂಕಿ ಡಯಟ್. ಎಷ್ಟು ಬೇಕಾದ್ರೂ ಹಣ್ಣುಗಳು ತಿನ್ಬೋದು, ಏನ್ ಹಣ್ಣು ಬೇಕು. ನಾನು ಹೇಳೋದು ಇಷ್ಟದೇನೆ, ಇಂಪೋರ್ಟೆಡ್ ಹಣ್ಣುಗಳು ತಿನ್ಬಾರ್ದು. ಓಕೆ. ಆಮೇಲೆ ಏನಿದೆ ಮಹಾ ಕೋತಿ, ಪಾಪ ಕೋತಿ ಎಷ್ಟು ಚೆನ್ನಾಗಿರ್ತದೆ. ಹೌದು. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಸರ್ ನಮಸ್ಕಾರ. ಈ ಭಾನುವಾರ ಒಂದು ವಿಶೇಷ ಭಾನುವಾರ. ಯಾಕಂದ್ರೆ ಸರ್ ಹಲವಾರು ನಾವು ಚರ್ಮ ಕಾಯಿಲೆ ಬಗ್ಗೆ ನೋಡಿದೀವಿ, ಬಟ್ ಇದು ಒಂದು ವಿಶೇಷವಾದದ್ದು. ಯಾಕಂದ್ರೆ ಇವ್ರು 8 ವರ್ಷದಿಂದ ಇದು ನರಳ್ತಿದ್ರಂತೆ. ಅದು ತುರಿಕೆ, ನೋವು, 1 ತಿಂಗಳಲ್ಲಿ ಇದೆಲ್ಲ ಗಾಯಬ್ ಮಾಯ. ಸರ್ ಬಾಯಿಲಿಂದ ಕೇಳ್ಬಿಡೋಣ. ಅದಕ್ಕೇನೆ ಮಿರಕಲ್ ಅನ್ನೋ ಶಬ್ದ ಅನ್ಎಕ್ಸ್ಪ್ಲೈನಬಲ್ ಹ್ಯಾಪನಿಂಗ್ಸ್ ಅಂತ. ಹೌದೌದು. ನಾನು ಸಾರನ್ ಡಿವಿಷನಲ್ ಕಮಿಷನರ್ ಆಗಿದ್ದಾಗ ಎಲ್ಲ ಹೇಳ್ತಾ ಇದ್ರು, ಈವ್ನಿಂಗ್ ಅಲ್ಲಿ ಗೆಟ್ ಟುಗೆದರ್, ಡಿನ್ನರ್ ಪಾರ್ಟಿಲಿ, ಏನ್ ಸರ್ ಇದು ಮಿರಕಲ್ ಅಂತ. ಅವಾಗಲೇ ಅದರದ್ದು ಬ್ರ್ಯಾಂಡ್ ನೇಮು ರಿಜಿಸ್ಟರ್ ಆಗಿದ್ದು. 7.5-8 ವರ್ಷದಿಂದ ಹೆಂಗ್ ನರಳಿದ್ದಾರೆ ಅಂದ್ರೆ ಅದನ್ನ ಈ ಎಪಿಸೋಡಲ್ಲಿ ತೋರಿಸ್ಲೇಬೇಕಂತ. ಯಾಕಂದ್ರೆ ನಿಮ್ಮಲ್ಲಿ ಯಾವ್ಯಾವ ಎಪಿಸೋಡಲ್ಲಿ ನಾನು ಏನು ಎಕ್ಸ್ಪೋಸ್ ಮಾಡ್ತೀನಿ ಆ ಟಾರ್ಗೆಟ್ ಗ್ರೂಪ್ಗೆ ಒಂಥರ ನಿಮ್ಮ ಚಾನಲ್ ಒಂಥರ ಏಂಜಲ್ ಇದ್ದಂಗೆ, ದಾರಿದೀಪ. ದೀಪ ತೋರಿಸ್ತೀವಿ, ದಾರಿ ತೋರಿಸ್ತೀವಿ. ದೀಪ ಅಂದ್ರೆ ದೀಪನೇ ನಾವು ಇದನ್ನೆಲ್ಲ ದೇವರೊಂದನೇ ಇಲ್ಲಿ ಬರ್ರಿ ಅಂತ ದಾರಿ. ಸೊ ಇವರು ಮಧುಗಿರಿನವರು. ಹೌದು. ಹೇಗೆ ಅವ್ರಿಗೆ ಆಗಿದೆ ಅಂದ್ರೆ ಅದು ಅನ್ಥಿಂಕಬಲ್. ಸೊ ಏನು 7.5-8 ವರ್ಷ ನಿದ್ದೆ ಇಲ್ಲ ಮತ್ತೆ ಹಂಗೆ ಬಿದ್ದಿರೋರಂತೆ, ಕೆರೆತ ಅಂತೆ. ಆ ಕೆರೆಯ ಹೊತ್ತಲ್ಲಿ ಬೆಳಗ್ಗೆ ಬ್ಲೀಡಿಂಗ್ ಇರೋದಂತೆ. ಆಮೇಲೆ ಸ್ಕಿನ್ ಎಲ್ಲನ ಉಬ್ರ ಅಂತೆ. ಆಮೇಲೆ ಇಡೀ ಬಾಡಿ ಪೇನ್ ಅಂತೆ. ಹೌದೌದು. ಆಮೇಲೆ ಇಚ್ಚಿಂಗ್ ಅಂತೆ. ಆಮೇಲೆ ಅವ್ರು ತೋರಿಸಿದ್ದಾರೆ ಅವ್ರದ್ದು ಇದು 1 ತಿಂಗಳಿಗೆ 100% ಬಾಡಿ ಪೇನ್ ಕ್ಲಿಯರ್ ಆಗಿದೆ ಅಂತ. 100% ಬಾಡಿ ಪೇನ್ 1 ತಿಂಗಳಿಗೆ ನಿದ್ದೆ ಬಂದಿದ್ಯಂತೆ. 7.5 ವರ್ಷ ನಿದ್ದಿಲ್ಲ. ಆಮೇಲೆ 1 ತಿಂಗಳಿಗೆ ಮೋರ್ ದ್ಯಾನ್ 90% ಇಚ್ಚಿಂಗ್ ಹೊಟ್ಟೋಗಿದೆಯಂತೆ. ಅಂದ್ರೆ ಇಚ್ಚಿಂಗ್ ನಾಕ ಬರಬರನೇ ಇಲ್ಲ ಅಂತ. ಆಮೇಲೆ ಸ್ಕಿನ್ ರೀಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ನೇನು ಸರ್ ಅವರಿಗೆ ಡಾಕ್ಟರ್ಸ್ ಹೇಳ್ಬಿಟ್ಟಿದ್ರಂತೆ ಅಲೋಪತಿಯಲ್ಲಿ, ಇದನ್ನ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತಾರೆ. ಅವ್ರ ಸ್ವಚ್ಛವಾಗಿ ಹೇಳ್ಬಿಟ್ಟಿದ್ರಂತೆ, ಲೈಫ್ ಲಾಂಗ್ ನೀವು ಇಷ್ಟೇನೆ, ಇದರಿಂದ ಏನೇನೂ ಅಲ್ಲ, ಇದನ್ನ ನೀವು ಆಗಲ್ಲ. ಸೊ ಇಲ್ಲಿಗೆ ಬಂದಾಗ ಅವ್ರು ಟ್ರೀಟ್ಮೆಂಟ್ ತಗೊಂಡು ಡೌಟ್ ಹೋಗಿತ್ತಂತೆ. ಸೊ ಆಮೇಲೆ ನಾನು ಹೇಳಿದೆ, ನೀವು ಇಂಥ ಆಟೋ ಇಮ್ಯೂನ್ ಡಿಸಾರ್ಡರ್ ಇಂದ ಹೊರಬರ್ಬೇಕಂದ್ರೆ ಹೆಂಗಿದ್ರು ಮಜಾ ಮಾಡಿದ್ರಿ ಇಷ್ಟು ವರ್ಷ. ಈಸ್ ಆಲ್ಸೋ 50+. ಸೊ ಈಗ 1 ತಿಂಗಳು 2 ತಿಂಗಳು ನನ್ನ ಮಾತು ಕೇಳ್ರಿ, ಮಂಕಿ ಡಯಟ್. ಆ ನರಳೋ ಬದಲು ಈ ಮಂಕಿ ಡಯಟೇ ನಂಬರ್ 1 ಅಂತ ಅಂದ್ಕೊಂಡು ಮಾಡಿದ್ದಾರೆ. ಆಮೇಲೆ 7.5 kg ಕಡಿಮೆ ಆಗಿದೆ ಅಂತೆ. ಅವರು ಮದುವೆ ಆದ ಎಂಗೇಜ್ಮೆಂಟ್ ಡ್ರೆಸ್ ಈಗ ಯೂಸ್ ಮಾಡ್ತಿದ್ರು ಅಂದ್ರೆ ಈ ಕೆನ್ ಇಮ್ಯಾಜಿನ್. ಅವ್ರ ಶಬ್ದಾವಳಿ, ನಾನೇನ್ ಹೇಳ್ತಾ ಇಲ್ಲ. ಅವ್ರು ಇಟ್ಕೊಂಡ್ರಲ್ಲ ಅಡ್ರೆಸ್ ಇಟ್ಕೊಂಡಿದಾರಲ್ಲ, ನಾವಂತೂ ಇಟ್ಕೊಂಡಿದ್ರಿ. ಸೂಟ್ ಎಲ್ಲ ಇದೆ, ಯೂಸ್ ಮಾಡ್ತಾ ಇಲ್ಲ, ಬಟ್ ಇದೆ ಸೂಟ್. ಇದು ಅವರು ಹೆಂಗ್ ನನಗೆ ಸುಸ್ತಾಗೋದು ಕೇಳಿ. ಎಂಗೇಜ್ಮೆಂಟ್ ಆಗಿದ್ದು ಬಟ್ಟೆಗಳು ಹಾಕೊಳ್ತಾ ಇದ್ದೀನಿ ಸರ್ ಅಂತ. ಆ ರೀತಿ ಅವರು ಬಟ್ ನಾನು ಹೇಳಿದ್ದೆ, ನಾನು ಏನೇ ಹೇಳಿದ್ರು ಸಹ ಅಬ್ಸರ್ವೇಷನ್ ಸ್ಟಡೀಸ್. ಮೊದಲು ಯಾರು ಚೆನ್ನಾಗಿದ್ದಾರೆ, ಎಷ್ಟು ಜನ ಚೆನ್ನಾಗಿದ್ದಾರೆ, ಆ ಒಂದು ಆಹಾರ ಪದ್ಧತಿ ವಿತ್ ಮೈ ಟ್ರೀಟ್ಮೆಂಟ್. ಆಮೇಲೆ ವಿತೌಟ್ ಮೈ ಟ್ರೀಟ್ಮೆಂಟ್ ಬರೀ ಆಹಾರ ಪದ್ಧತಿನಲ್ಲೂ ಆಗಲ್ಲ ಅದು.
ಕೆಲವ್ರು ಏನ್ ಮಾಡ್ತಾರೆ ನಿಮ್ ಚಾನಲ್ ನೋಡ್ಬಿಟ್ಟು ಅವರು ಬರ್ತಾರೆ ನನ್ನ ಹತ್ರ. ಹ್ಮ್ ಸೊ ನಾವೆಲ್ಲ ಹೇಳಿದ್ವಿ, ನೋಡಿದ್ವಿ, ಇದು ಮಾಡಿದ್ವಿ, ಏನು ಅಷ್ಟು ಸರಿಯಾಗಿಲ್ಲ ಅಂತ. ನೋಡಪ್ಪ, ಚಾನಲ್ ನಾನು ಹೇಳೋದು ಏನಂದ್ರೆ ಪ್ರಿವೆನ್ಷನ್ಸ್ಗೆ ಪ್ಲಸ್ ಮೇಂಟೆನೆನ್ಸ್ಗೆ ಹೇಳ್ತೀನಿ. ಹೌದು. ವೆನ್ ಪ್ರಾಬ್ಲಮ್ ಅರೈಸ್ ಆಯ್ತು ಅಂದ್ರೆ ಹ್ಮ್ ಅದಕ್ಕೆ ಸ್ಟ್ರಕ್ಚರ್ಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದೆ. ಹೌದು. ಅದಕ್ಕೆ ನಮ್ಮ ಡಾಕ್ಟರ್ಸ್ ಇದ್ದಾರೆ, ಡಯಟಿಷಿಯನ್ಸ್ ಇದ್ದಾರೆ, ಅವರಿಂದ ಕರೆಕ್ಟ್ ನೀವು ತಗೊಳ್ಬೇಕು, ಇದು ಮಾಡಬೇಕು ಅಂತ. ಸೊ ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ, ಹಾ. ನಾನು ಡೈರೆಕ್ಟ್ ಆಗಿದೆ, ನೀವೇನೆ ರಿಯಲ್ ದೇವ ಸ್ವರೂಪ. ಎಷ್ಟು ಜನಕ್ಕೆ ನಾನು ಹೇಳಿದ್ರೆ ಅದು ನಂಬಿಕೆ ಬರಲ್ಲ, ಹ್ಮ್ ನೀವು ಹೇಳಿ ಅದನ್ನ ತೋರಿಸಿದ್ರೆ ಗೊತ್ತಾಗುತ್ತೆ ಏನು ಅಂತ. ಸರ್ ಅವ್ರ ಮಾತಿನಲ್ಲಿ ನೋಡೋಣ ಆಮೇಲೆ. ಎಸ್, ಬಟ್ ಇವ್ರದ್ದು ಆಹಾರ ಪದ್ಧತಿ ಅಥವಾ ಏನಿತ್ತು? ಇವ್ರದ್ದು 100% ಮಂಕಿ ಡಯಟ್, 100% ಮಂಕಿ ಡಯಟ್. ಎಷ್ಟು ಬೇಕಾದ್ರೂ ಹಣ್ಣುಗಳು ತಿನ್ಬೋದು, ಏನ್ ಹಣ್ಣು ಬೇಕು. ನಾನು ಹೇಳೋದು ಇಷ್ಟೇನೆ, ಇಂಪೋರ್ಟೆಡ್ ಹಣ್ಣುಗಳು ತಿನ್ನಬಾರ್ದು. ಓಕೆ. ಅವ್ರ ಏರಿಯಾದಲ್ಲಿ ಏನ್ ಬೆಳಿತಿರ್ತದೆ ಅದು ಆ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ಗೆ ಅಲ್ಲಿ ಜೀವನ ಮಾಡಿರೋರಿಗೆ ಅದು ಒಂಥರ ಒಳ್ಳೆ ಅಮೃತ ಇದ್ದಂಗೆ. ಅಂದ್ರೆ ಬೇಸಿದ್ ಯಾವ್ದು ತಿಂದಿಲ್ಲ? ಯಾವ್ದು ತಿಂದಿಲ್ಲ, 100% ತಿಂದಿಲ್ಲ. ಹೌದಾ? ಯಾಕಂದ್ರೆ 7-8 ವರ್ಷ ನರಳಿರೋರು, ನೀವು ಇಮ್ಯಾಜಿನ್ ಮಾಡ್ಬೋದು. ಹೌದೌದು, ಅದೊಂದಿದೆ. ಅದು ಮನಸ್ಸಿಗೆ ಬರ್ಬೇಕು ಸರ್, ಅದು ಬರ್ಬೇಕು. ನಾನು ಈ ರೋಗದಿಂದ ಮುಕ್ತಿ ಆಗ್ಬೇಕಂತ ಬಂದ್ರೆ ತಾನೇ ಅದು ಆಗೋದು. ಹೌದು, ಸಕ್ಸಸ್. ಹೌದು. ಆಮೇಲೆ ಏನಿದೆ ಮಹಾ ಕೋತಿ, ಪಾಪ ಕೋತಿ ಎಷ್ಟು ಚೆನ್ನಾಗಿರ್ತೈತೆ. ಹೌದು. ಅದು ಒಂದಿನ ಊಟ ಸಿಗ್ಲಿಲ್ಲ ಅಂದ್ರೆ ಜಂಪ್ ಮಾಡ್ತಾ ಇರ್ತೈತೆ. ಅದಕ್ಕೆ ಅಡಿಗೆ ಮಾಡ್ಕೊಳಕ್ ಬರಂಗಿಲ್ಲಲ್ಲ, ಅದಕ್ಕೆ ಜ್ಞಾನನೇ ಇಲ್ಲ ಅಡಿಗೆದು. ಹೌದು, ಹಂಗಾಗಿ ಅದಕ್ಕೆ ಅದೇ ಬೆಸ್ಟ್ ಆಹಾರ ಅದಕ್ಕೆ. ನಾನು ಅದನ್ನ ಯಾಕೆ ಕೋತಿ ಆಹಾರ ಅಂತ ನಾನು ಟೈಟಲ್ ಕೊಟ್ಟಿದ್ದೀನಿ ಅಂದ್ರೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಬೇಯಿಸ್ತಿದೆ ಅಂದ್ರೆ ಎಲ್ಲರೂ ತರಕಾರಿ ತಿನ್ರಿ ಅಂತ ಹೇಳ್ತೀನಿ. ನಾನೇನಾದ್ರು ಬೀನ್ಸ್ ತಿನ್ನಿ ಅಂತ ಹೇಳ್ತೀನ, ಕೋಸ್ ತಿನ್ನು ಅಂತ ಹೇಳ್ತೀನ, ಅಥವಾ ಕರೇಲ ಹಾಗಲಕಾಯಿ ತಿನ್ನಂತ ಹೇಳ್ತೀನ, ಪಡವಲಕಾಯಿ ತಿನ್ನ, ಅವು ತರಕಾರಿಗಳು. ನಾನೇನು ಹೇಳೋದು ಸಲಾಡ್ಸ್, ತರಕಾರಿಲೇ ಬರ್ಬೋದು. ಅದು ಕ್ಯಾರೆಟ್ ತಿನ್ಬೋದು, ಆಮೇಲೆ ಬೀಟ್ರೂಟ್ ತಿನ್ಬೋದು, ಆಮೇಲೆ ರ್ಯಾಡಿಶ್ ತಿನ್ಬೋದು, ಮುಲ್ಲಂಗಿ, ಆಮೇಲೆ ಇದು ಯಾವುದಪ್ಪ ಏನ್ ಹಣ್ಣು ಬೇಕಾದ್ರೂ ತಿನ್ಬೋದು. ಶುಗರ್ ಇದ್ರೆ ಶುಗರ್ ಓಡೋಗ್ತೈತೆ, ಥೈರಾಯ್ಡ್ ಇದ್ರೆ ಥೈರಾಯ್ಡ್ ಓಡೋಗ್ತೈತೆ ಪ್ರಾಬ್ಲಮ್ಮು. ಬಾಡಿ ಒಂದು 10 years ಹೆಂಗಾಗೋಗ್ಬಿಡ್ತಾರೆ. ಈಗ ಇವರೇನು ನೋಡ್ರಿ, 1 ತಿಂಗ್ಳಿಗೇನೆ ಅವರು ಎಂಗೇಜ್ಮೆಂಟ್ ಡ್ರೆಸ್ ಯೂಸ್ ಮಾಡ್ತಾ ಇದ್ದೀನಿ, ಮುಖ ಎಲ್ಲ ಶೈನಿಂಗ್ ಬಂದಿದೆ, 7 kg ಕಡಿಮೆ ಆಗಿದ್ದೀನಿ ಅಂತ ಹೇಳ್ತಾರೆ. ಆ ರೀತಿ ಪವರ್ ಇದೆ ಅದರಲ್ಲಿ. ನಾನು ಮಾಡಿದ್ದು ಸೈನ್ಸ್, ಇದು ಎಂಟೈರ್ ಪ್ರಪಂಚಕ್ಕೆ ಮಾಡಿರೋದು. ಇದು ನೇರ ದಿಟ್ಟ ಖಾರ. ನೀವು ಅರ್ಥ ಆಗ್ತಿವೆ. ನೇರ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ತೀರಿ, ದಿಟ್ಟ ಸ್ಟ್ರಾಂಗ್ ಆಗಿ ಹೇಳ್ತೀರಿ, ಖಾರವಾಗಿ ಹೇಳ್ತೀರಿ. ಏನ್ ಗೊತ್ತಾ, ನಮಗೇನು ಲೈಫಲ್ಲಿ ಎಲ್ಲ ನಾನು ನೋಡ್ಬಿಡ್ತೀನಿ ಲೈಫ್. ಸೊ ನಿಮ್ಮ ಮಾತು ಕೇಳಬೇಕು ಅಂದಾಗ ಮಿರಾಕಲ್ ಡ್ರಿಂಕ್ಸ್, ಸಪ್ಲಿಮೆಂಟ್ಸ್ ಅಂತ ಕೊಡ್ತೀರಿ. ಇವ್ರು ಏನ್ ಅದರಲ್ಲಿ ಸ್ಕಿನ್ ಡಿಸಾರ್ಡರ್ಗೆ ಅಂತ ಒಂದಿದೆ, ಪ್ಲಸ್ ಗ್ರಾವಿಯಲ್ಲ ಆಟೋಇಮ್ಯೂನ್ ಡಿಸಾರ್ಡರ್ 645 ಅಂತ, ಗ್ಯಾಸ್ಟ್ರೋ ಸಪೋರ್ಟ್, ಲಿವರ್ ಸಪೋರ್ಟ್, ಆಮೇಲೆ ರೀನಲ್ ಸಪೋರ್ಟ್ ಅಂತ. ಅಂದ್ರೆ ಗ್ಯಾಸ್ಟ್ರೋ ಅಂದ್ರೆ ಹೊಟ್ಟೆನ ಸ್ವಚ್ಛ ಮಾಡೋದು, ರೀನಲ್ ಅಂದ್ರೆ ಕಿಡ್ನಿ ಸ್ವಚ್ಛ ಮಾಡೋದು, ಆಮೇಲೆ ಇದು ಲಿವರ್ ಅಂದ್ರೆ ಲಿವರ್ ಸ್ವಚ್ಛ ಮಾಡೋದು. ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಗೆ ಅಂತ ಏನು 100 ವರ್ಷಗಳಿಂದ ತಗೊಂಡ್ಬರ್ತಾ ಇದ್ದಾರೆ. ಗ್ರಾವಿಯೋಲಾ, ಸೋರ್ಸ್ ಆಪ್, ಅದರ ಕ್ಯಾಪ್ಸುಲ್ ಬೆಳಿಗ್ಗೆ ಮತ್ತೆ ಸಂಜೆ. ಮಧ್ಯಾಹ್ನ ಕಾರ್ಡಿಯೋವ್ಯಾಸ್ಕ್ಯುಲರ್, ಇದು ಏನಾದ್ರು ಕೈ ಕಾಲು ಊತ ಇತ್ತು ಅಂದ್ರೆ ಎಡಿಮ್ಯಾಕ್ಸ್ ಅಂತ. ಸೊ 1 ತಿಂಗಳಲ್ಲೇನೆ 7.5-8 ವರ್ಷದ್ದು ಪ್ರಾಬ್ಲಮ್ ನಿಂದ ಮುಕ್ತಿ ಸಿಕ್ಕಿದೆ ಅಂತಂದ್ರೆ ಯಾಕೆ ಮಾಡಬಾರ್ದು? ಆಮೇಲೆ ತಿನ್ನೋದು ಇದ್ದೇ ಇರ್ತದಲ್ಲ, ಇನ್ನು ಲೈಫ್ ಲಾಂಗ್ ತಿನ್ನೋದು ಇದ್ದೇ ಇರ್ತೈತೆ. ಕರೆಕ್ಟ್. ಸೊ ಅವ್ರ ಮಾತಿನಲ್ಲಿ ಕೇಳೋಣ ಸರ್. ಎಸ್, ನಮ್ಮ ಎಪಿಸೋಡಲ್ಲಿ ಇವತ್ತು ನೀವು ಅದೇ ಹೆಲ್ತ್ ಪೂರಕವಾಗಿ ಜನರಲಿ ಚೆನ್ನಾಗಿರ್ಬೇಕು ನಾವು. ಈಗ ನಾನು ಒಂದು ರೆಸಿಪಿ ಕೊಡ್ತೀನಿ, ಕನ್ಫ್ಯೂಷನ್ ಮಾಡ್ಕೊಂಬಾರ್ದು. ಇದು ಮಂಕಿ ಡಯಟ್ ಅಲ್ಲ. ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಒಬೆಸಿಟಿ ಡೌನ್ ಮಾಡ್ಕೊಬಹುದು, ಆಮೇಲೆ ಕಿಡ್ನಿ ಪೇಷಂಟ್ಸ್ ಇವರಿಗೆಲ್ಲ ಹಸಿವಾಗ್ತದವ್ರಿಗೆಲ್ಲ ಇದಾಗ್ತೈತೆ, ಎಲ್ಲ ಕ್ರಾನಿಕ್ ಡಿಸೀಸಸ್. ಅಂದ್ರೆ ಯಾರಿಗೆ ನಾನು ಮಂಕಿ ಡಯಟ್ ಹೇಳಿಲ್ಲ ಅವ್ರಿಗೆ. ಸೊ ಏನು, ಕೋಸು ಪಲ್ಯ, ಕೋಸು, ಕ್ಯಾಬೇಜ್ ಪಲ್ಯ, ಎಲೆಕೋಸು, ಅದು ಎಷ್ಟು ಶಕ್ತಿ ಇದೆ ಅಂದ್ರೆ, ಅದ್ರ ಸೂಪ್ ಕುಡಿದು ಬಿಟ್ರೆ, ಅದು GM ಡಯಟ್ ಅಂತಿದೆ, ಅದು ಅನ್ಥಿಂಕಬಲ್. ಇದು ಒಂಥರ ಮಟನ್ ಸೂಪ್ ಇದ್ದಂಗೆ. ಅದ್ರದ್ದು ಶಕ್ತಿ, ಅಷ್ಟು ಶಕ್ತಿ ಇದೆ. ಅದೇನು ಮಾಮೂಲಿ ಪಲ್ಯ ಮಾಡದ, ಮಾಮೂಲಿ ಪಲ್ಯ ಎಲ್ರಿಗೂ ಗೊತ್ತಿದೆ. ರಾತ್ರಿ ಹೊತ್ತು ಊಟ ಮಾಡೋದು ಬೇಡ, ಆ ಪಲ್ಯ ತಗೊಂಡ ಅದರಲ್ಲೇ ಮೊಸರು 1 ಕಪ್ ಹಾಕ್ದ, ಮಿಕ್ಸ್ ಮಾಡ್ದ, ಆರಾಮ ತಿಂದ. ಅಂದ್ರೆ ಡಿನ್ನರ್ ಬದಲು ಈ ಒಂದು ಪಲ್ಯದಲ್ಲಿ ಮೊಸರು ಹಾಕೊಂಡು ಯಾವ ರೀತಿ ಹಾಕೊಂಡ್ಬಿಟ್ರೆ, ಮೊಸರು ಕ್ಯಾಲ್ಸಿಯಂ ಸಿಕ್ತು, ಈಸಿಲಿ ಡೈಜೆಸ್ಟಿಬಲ್ ಪ್ರೋಟೀನ್ ಸಿಕ್ತು, ಪ್ರೋಬಯೋಟಿಕ್ ಸಿಕ್ತು,
ಇದರಲ್ಲಿ ಹ್ಮ್. ಈ ಕೋಸಲ್ಲಿ ಹ್ಮ್. ಕ್ಯಾಬೇಜಲ್ಲಿ ಎನಾರ್ಮಸ್ ನ್ಯೂಟ್ರಿಟಿವ್ ವ್ಯಾಲ್ಯೂ, ಹ್ಮ್. ಆಮೇಲೆ ಕ್ಯಾಲ್ಸಿಯಂ ಅದರಲ್ಲೂ ಈಸಿಲಿ ಡೈಜೆಸ್ಟಬಲ್, ಮತ್ತೆ ಫೈಬರು, ಆಮೇಲೆ ಬೆಳಗ್ಗೆ ನಿಮಗೆ ಇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅವೆಲ್ಲ ಇದ್ರೆ ಎಲ್ಲ ಕ್ಲಿಯರ್ ಆಗೋಗ್ಬಿಡ್ತೈತೆ. ಸೂಪರ್ ಸೂಪರ್ ಸರ್. ಇವಾಗ ಹ್ಮ್. ಆ ಒಂದು ಇಂಗ್ರೀಡಿಯೆಂಟ್ಸ್ ಹ್ಮ್. ಯಾವ ರೀತಿ ಅದನ್ನ ಮಾಡ್ಕೋಬೇಕು ಅವ್ರ ಮನೆಯಲ್ಲಿ ವೀಕ್ಷಕರು ಅದನ್ನ ತೋರಿಸ್ಬಿಟ್ಟು ಆಮೇಲೆ ಪ್ರಿಪೇರ್ ಆಗಿ ತೋರಿಸಿ ಹೆಂಗಿದೆ ಅಂತ. ಇದು ನೋಡ್ರಿ, ನಾನೇನು ಸ್ಪೆಷಲ್ ಹೇಳ್ಕೊಡ್ತಾ ಇಲ್ಲ. ಹ್ಮ್. ಈಗ ಇವನ್ ಅಗಸೆ ಮಜ್ಜಿಗೆನೂ ಅಷ್ಟೇ ಸ್ಪೆಷಲ್ ಅಲ್ಲ, ಹ್ಮ್. ಆದ್ರೆ ಸೈಂಟಿಫಿಕಲಿ ಹ್ಮ್. ಯಾವ ರೀತಿ ನಮ್ಮ ಬಾಡಿಗೆ ತಗೊಂಡಾಗ ಹ್ಮ್. ಆ ಮೆಡಿಸಿನ್ ವ್ಯಾಲ್ಯೂ ಹೆಂಗಾಗುತ್ತೆ, ಹ್ಮ್. ತೃಪ್ತಿ ಹೆಂಗಾಗುತ್ತೆ, ಯಾವ ರೀತಿ ನಮ್ಮ ಹೊಟ್ಟೆಗಳೆಲ್ಲ ಕಡಿಮೆ ಮಾಡ್ಕೊಬೋದು, ಹ್ಮ್. ಸ್ಮಾರ್ಟ್ ಆಗ್ಬೋದು ಅನ್ನೋ ಒಂದು ದಿಕ್ಕು ಹೇಳ್ತಾ ಇದ್ದೀನಿ. ಹ್ಮ್. ಇದು ಇಟ್ ಈಸ್ ನಾಟ್ ರಿಲೇಟೆಡ್ ಟು ದಿ ಎನಿ ಡಿಸೀಸ್. ಈ ಒಂದು ನಾನು ಇವತ್ತೇನು ಹೇಳ್ಕೊಡ್ತಾ ಇದ್ದೀನಿ ಡಯಟ್, ಹಾ, ಹಾ. ಇದು ಎಲ್ಲಾ ಕ್ರಾನಿಕ್ ಡಿಸೀಸಸ್, ಹ್ಮ್. ಅಂದ್ರೆ ಸೋ ಕಾಲ್ಡ್ ಇನ್ಕ್ಯೂರಬಲ್ ಡಿಸೀಸಸ್ ಹ್ಮ್. ಎಕ್ಸೆಪ್ಟ್ ಆಟೋಇಮ್ಯೂನ್ ಡಿಸಾರ್ಡರ್, ಹ್ಮ್. ಆಮೇಲೆ ಕ್ಯಾನ್ಸರ್ ಬಿಟ್ಟು. ಹ್ಮ್. ಈಗ ಅಲ್ಲಿ ಬೇಯಿಸಿ ತಿನ್ನಬಾರ್ದು, ಹ್ಮ್. ಇದು ಬೇಯಿಸಿದ್ದು. ಹ್ಮ್. ಈಗ ನೋಡ್ರಿ, ಫಸ್ಟ್ ಇದನ್ನ ತೊಳೆಕೊಳ್ಬೇಕು, ಹ್ಮ್. ಚಾಪ್ ಮಾಡ್ಕೊಳ್ಬೇಕು. ಹ್ಮ್. ಅದಾದ್ಮೇಲೆ ಇದು ಕಾಯಿ ತುರ್ಕೊಳ್ಬೇಕು. ಹ್ಮ್. ಓನ್ಲಿ ಕಿಡ್ನಿ ಪೇಷಂಟ್ಸ್ ಕಾಯಿ ಯೂಸ್ ಮಾಡಬಾರ್ದು. ಹ್ಮ್. ಆಮೇಲೆ ಹಸಿಮೆಣಸಿನಕಾಯಿ ಎಲ್ಲನೂ ಇದು ಮಾಡ್ಕೊಳ್ಬೇಕು. ಹ್ಮ್. ಮತ್ತೆ ಸಾಸಿವೆ, ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆ ಎಲ್ಲಾನು ಇಟ್ಕೊಳ್ಬೇಕು. ಹ್ಮ್. ಒಗ್ಗರಣೆ ಆಗೋದಕ್ಕೆ ಹ್ಮ್. 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 ಮೊಸರು ಇಟ್ಕೊಳ್ಬೇಕು. ಅರ್ಧ ಇದು ಮಾಡ್ತಂದ್ರೆ ಕ್ಯಾಬೇಜ್ಗೆ 250 ಗ್ರಾಮ್ ಮಾಡ್ಕೊಂಡ್ರೆ ಹಾ. ಸೊ ಒಬ್ಬರಿಗೆ ಸಫಿಶಿಯಂಟ್ ಆಗಿ ಇಬ್ರು ತಿನ್ಬಹುದು. ಹಾ ಸರ್. ಇದರಲ್ಲಿ ಏನೇನಿದೆ ಸರ್? ಎಷ್ಟು ಕ್ವಾಂಟಿಟಿ ಇದೆ ಇದು? ಸೊ ಇದು ಒಂದು ಟೇಬಲ್ ಸ್ಪೂನ್ ಎಲ್ಲ ಸೇರಿ, ಇದು ಕಡಲೆಬೇಳೆ, ಉದ್ದಿನ ಬೇಳೆ, ಆಮೇಲೆ ಸಾಸಿವೆ, ಹ್ಮ್. ಆಮೇಲೆ ಇದು ಯಾವುದು ಕೊಬ್ಬರಿ. ಕೊಬ್ಬರಿ, ಹ್ಮ್. ಆಮೇಲೆ ಕರಿಬೇವು, ಹಾ. ಆಮೇಲೆ ಒಂದು 3 ಇದು ಮೆಣಸಿನಕಾಯಿ. ಹಸಿಮೆಣಸಿನಕಾಯಿ. ಅದಕ್ಕೆ ತುಪ್ಪನೋ ಹಾ. ಕೊಬ್ಬರಿ ಎಣ್ಣೆನೋ ಹಾ. ಏನೋ ಒಂದ್ ಸ್ವಲ್ಪ ಯೂಸ್ ಮಾಡ್ಕೊಳ್ಬೇಕು. ಓಕೆ ಓಕೆ. ಸೊ ಇದನ್ನೆಲ್ಲ ಮಾಮೂಲಿ, ಇದು ಎಲ್ರಿಗೂ ಗೊತ್ತು ಮಾಡೋದು. ಪಲ್ಯ ಮಾಡೋ ತರ ಮಾಡ್ಕೋಬೇಕು. ಎಲ್ರಿಗೂ ಗೊತ್ತು ಪಲ್ಯ ಮಾಡ್ಕೊಳ್ಳೋದೆ. ಏನು ಅದರದ್ದು ಬಾಯ್ಲ್ ಮಾಡಿಬಿಟ್ಟು ಅದು ನೀರು ತೆಗೆದುಬಿಡ್ಬೇಕು ಅಷ್ಟೇ. ಅದಾದ್ಮೇಲೆ ಪಲ್ಯ ಮಾಡ್ಕೊಂಡೆ ಆದ್ಮೇಲೆ ಸೊ ಈಗ ಪಲ್ಯ ಜೊತೆಲಿ ಯಾವ ರೀತಿ ತಗೊಳ್ಬೇಕಂತ ತೋರಿಸ್ತೀನಿ. ನೋಡಿ, ನಿಮ್ಗೆಲ್ಲ ಗೊತ್ತೇ ಉಂಟು ಯಾವ ರೀತಿ ಇದು ಮಾಡ್ಬೇಕಂತ. ಈಗ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ. ಇದು ಮೊಸರು ಇದೆ, ನಮ್ಮ ಮದುವೆ ಮನೆಯಲ್ಲೆಲ್ಲ ಕಾಣುತ್ತೆ ಸರ್ ಇದು. ಸೇಮ್ ಇರುತ್ತೆ ಪಲ್ಯ, ಸೇಮ್ ಹಂಗೆ ಎಣ್ಣೆ ಎಣ್ಣೆ. ಸೊ ಈಗ ನೈಟ್ ಆಗ್ಲಿ ಏನೇ ಆಗ್ಲಿ, ನಾನು ಇವಾಗ ಜನರಲ್ ಪಬ್ಲಿಕ್ ಹೇಳ್ತಾ ಇರೋದು ಏನು, ಒಬೇಸಿಟಿ, ಆಮೇಲೆ ಒಂಥರ ಲೈಟ್ ಆಗಿರ್ಬೇಕು, ರಾತ್ರಿ ಚೆನ್ನಾಗಿ ಕೆಲಸ ಜಾಸ್ತಿ ಮಾಡಬೇಕು, ಕೆಲವೊಂದು ವೇಳೆ ತಿಂದ ತಕ್ಷಣ ನಿದ್ದೆ ಬಂದ್ಬಿಡ್ತೈತೆ, ಏನಾದ್ರು ಬೇರೆ ಕೆಲಸ ಮಾಡ್ಬೇಕು ಅಂತಂದ್ರೆ ಇದನ್ನ ತಿಂದ್ರೆ ಲೈಟ್ ಆಗಿರುತ್ತೆ, ದೆನ್ ಆಟೋಮೆಟಿಕ್ಲಿ ಅವರು ವರ್ಕ್ ಎಲ್ಲ ಮಾಡ್ಬೋದು. ನಾನು ಇವಾಗ ಸಾಯಂಕಾಲ ಇದನ್ನ ಮಾಡ್ಕೊಂಡಿದ್ದೀನಿ ಅನ್ಕೊಳ್ಳಿ. ಎಸ್, ಯಾವ ರೀತಿ ನಾನು ಮಾಡ್ಕೋಬೇಕು ನಾನು ಡಿನ್ನರ್? ನೋಡಿ, ಡಿನ್ನರ್ ಏನು ತಗೊಳ್ಬಾರ್ದು, ಇದೇ ಡಿನ್ನರ್ ಅನ್ಕೋ. ಇದೇ ಡಿನ್ನರ್. ಇದರಲ್ಲಿ ಎನಾರ್ಮಸ್ ಫೈಬರ್ಸ್ ಇರುತ್ತೆ, ಆಮೇಲೆ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರ್ತದೆ, ಮತ್ತೆ ಮೊಸರಿನಲ್ಲಿ ಪ್ರೋಬಯೋಟಿಕ್, ಕ್ಯಾಲ್ಸಿಯಮ್ಮು, ಪ್ರೋಟೀನ್ಸು ಇದೆಲ್ಲ ಇರ್ತೈತೆ. ಸೊ ಈಗ ನಮಗೆ ಏನ್ ಬೇಕು ರಾತ್ರಿ, ಆಮೇಲೆ ಹೊಟ್ಟೆ ಹಸಿಯಲ್ಲ, ಇದಕ್ಕೇನು ನೋಡ್ರಿ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀವಿ. ಒಂದು ಸಣ್ಣ ಬೌಲ್ ತಗೊಂಡಿದ್ವಿ. ಸೊ ಇದನ್ನ ಈ ಕ್ವಾಂಟಿಟಿಗೆ ಮೊಸರು ಹಾಕೊಂಡ್ವಿ. ಮೊಸರು ಇದನ್ನ ಡಬ್ಬಲು ತಿನ್ಬೋದು, ಅದೇನು ತೊಂದರೆ ಇಲ್ಲ. ಇವಾಗ ಇದನ್ನ ಮಿಕ್ಸ್ ಮಾಡಿದ್ವಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಇದು ಯಾರು ಇದುವರೆಗೂ ಬಹುಶಃ ಯಾರು ಇದನ್ನ ಮಾಡಿಲ್ಲ ಅಂತ ನಾನು ನೋಡಿದ್ದಿಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಅಷ್ಟೇ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊತೀನಿ. ಸೊ ಇವಾಗ ಏನು ಅವಶ್ಯ ಆಗಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಉಪ್ಪು ಮೊದಲು ಹಾಕಿದ್ರು ಅಷ್ಟೇ, ಮತ್ತೇನಿಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ಯು ಕಾಟ್ ಇಮ್ಯಾಜಿನ್. ಹೌದೌದು, ಹೊಟ್ಟೆ ಕೂಡ ತಂಪಲ್ಲ ಸರ್ ಮೊಸರು, ಪ್ರೋಬಯೋಟಿಕ್. ಇನ್ನೊಂದು ಕೊಟ್ಟಾರ ತಗೊಂಡ್ರಿ, ಅವ್ರನ್ನ ಟೇಸ್ಟ್ ಮಾಡ್ಲಿ. ಮೊಸರು ಇದೆ ಅಂದ ತಕ್ಷಣ ನಮಗೆ ಬಹಳ ಖುಷಿ ಆಗ್ತದೆ, ತಂಪನ್ಸ್ತದೆ. ಹಾಗಾಗಿ ನಾವು ಬಂದ್ಬಿಟ್ಟಿವಿ ಸರ್. ಇಡೀ ಇವತ್ತೆಲ್ಲ ಹೇಳ್ತಾರೆ ಸರ್, ನೀವು ಮಾಡೋದೆಲ್ಲ ಎಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ಅಂತ. ಹೌದೌದು, ಟೇಸ್ಟಿಂಗ್ ಈಸ್ ಆಲ್ಸೋ ಬಿಲೀವಿಂಗ್ ಅಂಡ್ ಟ್ರಸ್ಟಿಂಗ್. ಓಕೆ, ನೋಡೋಣ. ಕ್ಯಾಬೇಜು, ಕೆಲವು ಕ್ಯಾಬೇಜ್ ತಿನ್ಬೇಕಂದ್ರೆ ಅಸಹ್ಯ ಆಗ್ತದೆ. ಇದು ಕ್ಯಾಬೇಜ್ ಗೊತ್ತಾಗಲ್ಲ. ಈಗ ನೀವೆಲ್ಲವನ್ನು ಮೆಜರ್ ಮಾಡಿ ಹಿಂಗೇ ಇರಬೇಕು ಅಂತ ಮಾಡ್ತಿರಲ್ಲ, ಅದ್ರೊಟ್ಟಿಗೆ ರುಚಿ ಕೊಡ್ತಾರೆ ಮೊಸರು ಜೊತೆಗೆ. ಅದ್ಭುತ, ಸೂಪರ್ ಸರ್. ಏನಂದ್ರೆ ಆಹಾರನೇ ಔಷಧಿ. ಅಲ್ಟಿಮೇಟ್ಲಿ
ಒಬೆಸಿಟಿಗೆ, ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಅವರಿಗೆ, ಹೊಟ್ಟೆ ಸಿಗುತ್ತೆ ಅಂತನ್ನೋರಿಗೆ ಇದು ಬೆಸ್ಟ್ ಇದು ಅಂತ ಹೇಳ್ಬೋದು. ಜನರಲಿ ಆರೋಗ್ಯಕ್ಕೆ. ಆರೋಗ್ಯಕ್ಕೆ ಇವತ್ತಿನ ಸಂಚಿಕೆ ಭಾಳ ಅದ್ಭುತ ಸರ್. ರೆಸಿಪಿನೂ తోరిసిಬಿಟ್ವಿ. సో నమస్కారం. నమస్కారం. సో శ్రీనివాస్ గారు, మీకు 63 year old, మీకు సోరియాసిస్ అని మా దగ్గర ట్రీట్మెంట్ తీసుకున్నారు. సో చెప్పండి, ఎన్ని సంవత్సరాల నుంచి ఇది ఉండే? సార్ నాకు 7.5 ఏడాది నుంచి ఇది ఉందండి సార్. 7.5 ఏడాది. 7.5 ఇప్పుడు చెప్పండి ఎట్లెట్లా ఏమేమి నాకు కెమెరా దగ్గర చెప్పండి. మొదలుగా నాకు ఇదంతా పొక్కులుగా ఉండే, స్కిన్ చాలా దప్పు ఉండే. ఇప్పుడేమైపోయింది అంటే 1 month దీనికి కంప్లీట్ స్కిన్ నార్మల్ స్కిన్ వస్తా ఉండేది. బట్ పొక్కులు గిక్కులు లేవు. మొదలుగా నాకు చాలా ఇచ్చింగ్ ఉండే, మళ్ళా బర్నింగ్ ఉండే, పెయిన్ ఉండే. పెయిన్ అంటే హారబుల్ పెయిన్. ఇప్పుడు 0 పెయిన్, 0 ఇచ్చింగ్ వచ్చేసి 80 to 90%. గీరుకొని రక్తం వచ్చి అంతా బ్లడ్ వస్తా ఉండే. ఇప్పుడు గీరుకొని హాస్పిటల్ అయితే నేను హ్యాపీగా నిద్రపోతాను. మొదలు నిద్రపోయేకి అవుతా ఉండలేదు. నిద్రలోనే నాకే తెలియకున్నట్ల ఇచ్చింగ్కి గీరుకొని గాయాలైపోతా ఉండే. ఇప్పుడు అది లేదు, హ్యాపీగా నిద్రపోతా ఉన్నాను. హ్యాపీగా మంకీ డైట్ మీరు చెప్పినట్లు ఫాలో అవుతా ఉన్నాను. ఇప్పుడు చూడండి, ఇప్పుడు గ్లో వచ్చింది. దగ్గర ఒక 7 kgs డౌన్ అయినా. మనకి నా ఎంగేజ్మెంట్ బట్టలన్నీ ఇప్పుడు ఆరామ్సే అవుతా ఉండేవి. జన ఇటు అలోపతి డాక్టర్లు ఏం చెప్తారంటే లైఫ్ లాంగ్ వచ్చేదే లేదు, వెళ్ళలేదు, ఇంత దీనికి ట్రీట్మెంట్ లేదు అంటారు. వాళ్ళకి నిజంగా చెప్పాలంటే మిరాకల్ డ్రింక్స్ ఇది బెస్ట్ వే. ఖండితంగా ఇది నిజంగా మిరాకల్. చాలా రీబర్త్ ఇచ్చిండేది అంటే మిరాకల్. అదంతా ఆ క్రెడిట్ అంతా మీకే సార్. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.